नमः श्रीमदानंदतीर्थ भगवत्पादाचार्यभ्यो नमः हरि ओम जयगळु ಆಗಲಿ ಅವಜಯ ಹೋಗಲಿ ಜಯ ದೇವಿ ರಮಣ ಒಲಿಯಲಿ ಕೋಲೆ ಜಯ ದೇವಿ ರಮಣ ಒಲಿಯಲಿ ನಮ ಜಯರಾಯರಿಗೆ ಮೆರೆಯಲಿ ಕೋಲೆ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದಿನ ಕೋಲೆ ಹರಿದಾಸರೆಂಬೋ ಬಿರುದಿನ ಹೆಗ್ಗಾಳೆ ಬಾಗಿಲೋಳು ನುಡಿದೆವು ಕೋಲೆ ಪನ್ನಂಗ ಶಯನ ಸುಪರ್ಣ ಗಿರೀಶ ಸುಪರ್ಣ ವಾಹನ ಸುಖಪೂರ್ಣ ಕೋಲೆ ಸುಪರ್ಣ ವಾಹನ ಸುಖಪೂರ್ಣ ನಾದ ಮೋಹನ ವಿಠಲ ಕರುಣಿಸು ಕೋಲೆ ಮೋಹನ ವಿಠಲ ಕರುಣಿಸು ಕೋಲೆ ಮೋಹನ ವಿಠಲ ಕರುಣಿಸು ಕೋಲೆ ಹರೇ ಶ್ರೀನಿವಾಸ ಸಿದ್ಧಿಯ ನೀವ ಕಾರ್ಯದಲ್ಲಿ ಮತಿಪೇಳುವಳು ಪಾರ್ವತೀ ದೇವಿ ಮುಕುತಿ ಪದಕ್ಕೆ ಮನವೀವ ಮಹಾರುದ್ರ ದೇವರು ಹರಿಭಕ್ತಿ ದಾಯಗಳು ಭಾರತೀ ದೇವಿ ಯುಗತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಚಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿತ್ತು ಪರಿಪಾಲಿಸುವ ನಮ್ಮ ಪವಮಾನನು ಶೀತದಲ್ಲಿ ಆನಂದ ಸುಖವ ನೀವಳು ರಮಾ ಭಕ್ತಜನೆಯೊಡೆ ನಮ್ಮ ಪುರಂದರ ವಿಠಲನು ಸತತ ಇರುವಲ್ಲಿ ನಿಂತು ಈ ಕೃತಿಯ ನಡೆಸುವನು ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಜಯರಾಯರಿಗೆ ನಮೋ ನಮೋ ಶ್ರೀಪಾದರಾಜರಿಗೆ ಗುರು ರಸರಾಜರಿಗೆ ಗುರು ಆದಿರಾಜರಿಗೆ ನಮೋ ನಮೋ ನಮ್ಮ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ರಾಘವೇಂದ್ರರಾಯರಿಗೆ ವೈಕುಂಠದಾಸರಿಗೆ ಪುರಂದರದಾಸರಿಗೆ ನಮೋ ನಮೋ ನಮ್ಮ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ವಿಜಯದಾಸರಿಗೆ ಭಾಗಣ್ಣದಾಸರಿಗೆ ರಂಗವಣ್ಣದಾಸರಿಗೆ ನಮೋ ನಮೋ ನಮ್ಮ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣದಾಸರಿಗೆ ಪುಣ್ಯಕಾರದಾಸರಿಗೆ ನಮೋ ನಮೋ ನಮ್ಮ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ. ನಾವೆಲ್ಲ ಸಕುಟುಂಬ ಸಪರಿವಾರ ಅಂತ ಅನ್ಕೋತೀವಿ, ಅವ್ರಿಗೆ ಎಲ್ಲಾ ಸಪರಿವಾರ, ನಾವೆಲ್ಲ ಅವರಿಗೆ ಪರಿವಾರ ಇದ್ದಂಗನೆ ಎಲ್ಲರನ್ನೂ ಕೂಡ ನಮ್ಗೆ ರಕ್ಷಣೆ ಮಾಡ್ತಕ್ಕಂಥವ್ರು ಆಗ್ತಾ ಇರ್ತಾರೆ. ಅದಕ್ಕೆ ಈ ರೀತಿಯಾಗಿ ನಾವೆಲ್ಲ ಕೇಳ್ಕೋಬೇಕು, ಏನು ಅಂದ್ರೆ ಕ್ಷೇಮ ಸ್ಥೈರ್ಯ ಹೇಳ್ರಿ, ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯು ಆರೋಗ್ಯ ಸಿದ್ಧಾರ್ಥಂ ಪುತ್ರ ಪೌತ್ರಾಭಿಹಿ ವೃದ್ಧ್ಯರ್ಥಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕಾರ್ತಿಕ ದಾಮೋದರ ಭಿನ್ನ ಶ್ರೀ ಯೋಗ ಲಕ್ಷ್ಮೀ ನರಸಿಂಹ ಪ್ರೀತ್ಯರ್ಥಂ ಸರ್ವಾಸಾಂ ಸರ್ವೇಷಾಂ ಮಹಾಜನಾನಾಂ ಸರ್ವಾಸಾಂ ಸ್ತ್ರೀಣಾಂಚ ಚಾತುರ್ಮಾಸ್ಯಾದಿ ವ್ರತ ಸಂಪೂರ್ಣ ಫಲಾವಾಪ್ತ್ಯರ್ಥಂ. ಇಷ್ಟು ದಿವಸ ನೀವೇನು ಚಾತುರ್ಮಾಸ್ಯ ವ್ರತ, ಯಾರ ಬತ್ತಿ ಇಡೋದು, ನಮಸ್ಕಾರ ಮಾಡೋದು, ಮತ್ತೊಂದು ಏನೇನೋ ವ್ರತ, ಪ್ರದಕ್ಷಿಣೆ, ನಮಸ್ಕಾರ, ಏನೇನೋ ವ್ರತ ಮಾಡಿರ್ತೀರಿ, ಶಾಖ ವ್ರತ ಮಾಡಿರ್ತೀರಿ, ಮತ್ತು ಬೇರೆ ಬೇರೆ ವ್ರತ ದ್ವಿದಳ ವ್ರತ ಮಾಡಿರ್ತೀರಿ. ವ್ರತ ಇದು ಯಾವುದು, ಹಾಲಿನ ವ್ರತ, ಕ್ಷೀರ ವ್ರತ, ದಧಿ ವ್ರತ, ಅನೇಕ ವ್ರತಗಳ ಅದಕ್ಕೆ ಅನೇಕ ವ್ರತಗಳನ್ನೆಲ್ಲ ಮಾಡ್ತಕ್ಕಂಥದ್ದಾಗಿ ಕೆಲವು ಜನ ಕಾಫಿ ವ್ರತ, ಕಾಫಿ ಅಂದ್ರೆ ಬಿಟ್ಟು ಬಿಟ್ಟಾರೆ ಅಂತ ಅರ್ಥ, ಕಾಫಿ ತಗೋತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅದು ಕಾಫಿ ಬಿಟ್ಟದ್ದು ಅದು ಒಂದು ವ್ರತ. ವ್ರತದೊಳಗೆ ಎರಡು ಸ್ವೀಕಾರ ಮಾಡತಕ್ಕಂಥದ್ದು ಕೆಲವು, ಬಿಟ್ಟು ಬಿಡತಕ್ಕಂಥದ್ದು ಕೆಲವು. ಅದಕ್ಕೆ ಈ ಪತಿವ್ರತ ಅಂದ್ರೆ ಪತಿಯನ್ನು ಬಿಡಬೇಕು ಅಂತ ಅಲ್ಲ, ಪತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಇದ್ದಂಗೆ ಆ ರೀತಿಯಾಗಿ
ಈ ಎಲ್ಲರಿಗೂ ಕೂಡ ಚಾತುರ್ಮಾಸದ ಏನು ವ್ರತ ಇಲ್ಲಿ ತನಕ ಮಾಡಿದ್ದೀರಿ ಅದರ ಪೂರ್ಣವಾಗಿರತಕ್ಕಂತ ಫಲ ಬರಬೇಕು ಅಂತಂದ್ರೆ ಹೌದ್ರಿ ನಾವೇನ್ ಮಾಡಿಲ್ಲ ಬಿಡ್ಲಿಲ್ಲ ನಮ್ಗೇನು ಅಂತ ಅನ್ಬೇಡ್ರಿ ಇನ್ನು ಮುಂದೆ ನಾವು ಮಾಡ್ತೀವಿ ಅಂತ ಇವತ್ತು ಸಂಕಲ್ಪ ಮಾಡಿದ್ರು ಸಾಕು ನಿಮ್ಗೆ ಆ ಫಲ ವಿಶೇಷ ಅಂತ ಅನ್ನೋದು ಬರ್ತದೆ. ಯಾರಾದ್ರೂ ಮಾಡಿದ್ದಿಲ್ಲ ಅಂತಂದ್ರೆ ನಾವು ಇನ್ನು ಮುಂದೆ ಈ ವ್ರತವನ್ನ ಮಾಡ್ತೀವಿ ಅಂತ ಅನ್ನೋದು ಈ ರೀತಿಯಾಗಿ ಮಾಡಿದ್ರು ಕೂಡ ಸಂಪೂರ್ಣ ಫಲವಾದ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥ ಅಂದ್ರೆ ಸಮಸ್ತ ಪಾಪಕ್ಷಯಾರ್ಥಂ ಧಾತ್ರ್ಯಾದಿ ಸರ್ವ ನೂತನ ಫಲ ಸ್ವೀಕಾರಾರ್ಥಂ ಸಂವತ್ಸರ ಕೃತ ಅಶೇಷ ಪಾಪ ನಿವೃತ್ತ್ಯರ್ಥಂ ನಾವೆಲ್ಲ ಏನ್ ಮಾಡ್ತೀವಿ ವ್ರತ ಮುಗಿತು ಅಂತ ಅರ್ಧ ಹಣ್ಣು ಗಿಣ್ಣು ಎಲ್ಲ ತಿನ್ಲಿಕ್ಕೆ ಆರಂಭ ಮಾಡ್ತೀವಿ. ಹಂಗ ನೇರವಾಗಿ ತಿನ್ಲಿಕ್ಕೆ ಬರೋದಿಲ್ಲ. ಅದನ್ನು ಯಥಾ ಪ್ರಕಾರ ಗುರುಗಳಿಗೆ ಸ್ವಾಮಿಗಳಿಗೆ ಅರ್ಪಿಸಿ ನಮ್ಮಂತವ್ರಿಗೆಲ್ಲ ಕೊಟ್ಟು ಆಮೇಲೆ ನೀವು ಹಣ್ಣು ಹಂಪಲ ಮತ್ತೊಂದು ಎಲ್ಲ ತಿನ್ಬೇಕೇ ಹೊರತು ನಮ್ಗೆ ಏನು ಕೊಡ್ಲಾರ್ದಂಗೆ ನಿಮ್ಮಷ್ಟಿಗೆ ನೀವೇ ತಿಂದ್ಬಿಟ್ರೆ ಅದು ಉಪಯೋಗ ಬರೋದಿಲ್ಲ. ಅದಕ್ಕೆ ಆ ರೀತಿಯಾಗಿ ಈ ನೂತನ ಫಲ ಸ್ವೀಕಾರಾರ್ಥಂ ಈ ಇಡೀ ವರ್ಷ ಪರ್ಯಂತರವಾಗಿ ಏನೇನು ಪಾಪಗಳನ್ನ ನಾವು ಮಾಡಿವಿ ತಿಳಿದು ತಿಳಿಲಾರ್ದೇನೋ ಏನೇನೋ ಪಾಪಗಳೆಲ್ಲ ನಡೆದು ಹೋಗಿರ್ತಕ್ಕಂಥದ್ದಾಗ್ತಾ ಇರ್ತವೆ. ನೋಡ್ರಿ ಇದೆಲ್ಲ ಬರ್ತಿರ್ತದೆ ಪಾಪಗಳು ಆ ಪಾಪ ಫಲ ನಿವೃತ್ತಿ ಎಲ್ಲ ಪಾಪಗಳು ನಮ್ಗೆ ಹೊರಟು ಹೋದ ಜ್ಞಾನತೋ ಅಜ್ಞಾನತೋ ವಾಪಿ ತಿಳಿದು ತಿಳಿಲಾರ್ದೇನೋ ಎಷ್ಟೋ ಪಾಪಗಳಾಗಿರ್ತವೆ. ದೇವರ ಪೂಜಾ ಕಾಲಕ್ಕೆ ಮಾತಾಡಬಾರ್ದು, ಯಾರೋ ಬಂದ್ರು ಅನಿವಾರ್ಯವಾಗಿ ಮಾತಾಡ್ತಿರ್ತೀವಿ. ಊಟ ಕೂತ ತನಕ ಭೋಜನೆ ಶೂದ್ರ ದರ್ಶನ ಅಂತ ಅವಾಗ ಅವ್ರೂ ಕೂಡ ಅದು ಆಗಬಾರ್ದು. ಅಂತವೇನ್ರಿ ಆಗಿರ್ತಕ್ಕಂಥದ್ದು ಆಗ್ತಾ ಇದೆ. ಅದಕ್ಕೆ ಅಸ್ಮಿನ್ ಸಂವತ್ಸರೆ ಕರ್ತವ್ಯ ನಿಮಿತ್ತ ಈ ವರ್ಷದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಸ್ನಾನ ಸಂಧ್ಯಾ ವಂದನ ಜಪ ಹೋಮ ದೇವತಾರ್ಚನ ಬ್ರಹ್ಮಯಜ್ಞ ಹೆಣ್ಮಕ್ಳು ಮಾಡಿರ್ತಕ್ಕಂಥ ವಿಶೇಷ ಹರಿಕಥಾಮೃತಸಾರ ಲಕ್ಷ್ಮೀ ಶೋಭಾನ ಇತ್ಯಾದಿ ಪಾರಾಯಣಾದಿಗಳು ಪಿತೃಯಜ್ಞ ಮೊದಲಾಗಿರ್ತಕ್ಕಂಥ ಏನು ಇವು ಇರ್ತಕ್ಕಂಥದ್ದಾಗ್ತಾ ಇದೆ. ಅದರ ಪುಣ್ಯ ಬರಬೇಕು. ಮಾಡದೇ ಇದ್ರೆ ಆ ತನ್ನಿಮಿತ್ತಕವಾದ ಪಾಪ ಹೊರಟು ಹೋಗ್ತಕ್ಕಂಥದ್ದು ಆಗಬೇಕು. ಯಾರನ್ನ ಭೋಜನ ಮಾಡಿರ್ತೀವಿ ನಾವು ಮನೆ ಒಳಗೆ ವೈಷ್ಣವ ಉಂಡಿ ಅವಲಕ್ಕಿ ನಡೀತದೆ ಕೂಡ ಅದಕ್ಕೆ ವೈಷ್ಣವ ಯಾರು ಮಾಡ್ತಾರೆ? ಉಂಡಿ ಅವಲಕ್ಕಿ ಏನ್ ಮಾಡಂಗಿಲ್ಲ, ಎಲ್ಲ ಹಂಗೆ ತಿಂತೀವಿ ಮಾಡೇ ಮಾಡ್ತೀವಿ. ಅದಕ್ಕೆ ವೈಷ್ಣದೇವ ಇಲ್ಲದೇನೆ ಏನು ನಾವು ತಿಂದಿರ್ತೀವಿ ಆ ದೋಷವೂ ಕೂಡ ಪರಿಹಾರವಾಗಬೇಕು ಅಂತ ನಿಷಿದ್ಧವಾಗಿರ್ತಕ್ಕಂಥದ್ದನ್ನ ಬಿಡಬೇಕು, ವಿಹಿತವಾದದ್ದನ್ನ ಸ್ವೀಕಾರ ಮಾಡಬೇಕು. ಇದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಂಡಿರ್ತಕ್ಕಂಥದ್ದು ಏನಿರ್ತದೆ ಆ ದೋಷ ಪರಿಹಾರಕ್ಕಾಗಿ ಚಾತುರ್ಮಾಸ ವ್ರತಾಂಗ ಧಾತ್ರ್ಯಾದಿ ನೂತನ ಧಾನ್ಯಾದಿ ಸ್ವೀಕಾರತಾ ಸಿದ್ಧಾರ್ಥಂ ಪ್ರತಿಷ್ಠಾಪನ ಪೂರ್ವಕಂ ಧಾತ್ರಿ ಹೋಮ ರಕ್ಷಾ ಹೋಮ ಪೂರ್ಣಾವಗಳ ನೇತೃತ್ವದಲ್ಲಿ ಮುಂದೆ ನಿಂತು ನಮ್ಮ ಈ ಎಲ್ಲ ಕಾರ್ಯವನ್ನು ನೆರವೇರಿಸಿ ಭಕ್ತವೃಂದಕ್ಕೆ ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂತ ಎಲ್ಲರ ಪರವಾಗಿ ಶ್ರೀಪಾದಂಗಳವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೇನೆ. ಶ್ರೀಪಾದಂಗಳವರ ಕೈ ಎತ್ತಿ ತಥಾಸ್ತು ಅಂತ ಹೇಳ್ಕೊಂಡಂತಂದು ಎಲ್ಲರಿಗೂ ಕೂಡ ಹೇಳ್ತಾರೆ. ಇನ್ನೇ ಈ ಕಾರ್ಯ ಆರಂಭ ಆಗಿದೆ. ಬೇಗನೆ विश्वानि कणुते महेत्वा दुरेवाशिषीते शङ्खे रक्षते विनिक्षे स्वाहा तथैव अवशेषं भूत्वा अग्नयगिनं नमः इति त्यक्त्वा तदा संस्रावादि होमशेषं कुर्यात् ಹರಿಸರ್ವೋತ್ತಮ ವೈಜೀವೋತ್ತಮ ರೀತಿಯಲ್ಲಿ ತರ್ಪಣವನ್ನ ಶ್ರೀಪಾದಂಗಳವರು ಬಿಡ್ತಾ ಇದ್ದಾರೆ. ಮತ್ತೆ ಈಗ ಮಂತ್ರ ಒಮ್ಮೆ ನಾನು ಹೇಳಿಬಿಟ್ಟಿರ್ತೇನೆ.
आता द्वारभागा पूजा के कर्म ऋषि ओम द्वारभागा पूर्णम ओम पूर्वद्वारे जयाय नमः विजयाय नमः दक्षिणद्वारे बालाय नमः प्रबलाय नमः पश्चिमद्वारे नंदाय नमः सुनंदाय नमः उत्तरद्वारे कुमुदाय नमः दक्षिणे विश्वेश्वराय नमः उत्तरे विश्वक्सेनाय नमः नन्दं गरुडं प्रचण्डं प्रचण्डमेव च जयं च विजयं चैव प्रदं कुमलेक्षणम् इति द्वारबालाभ्यो नमः आयुधाभ्यां विशालाभ्यां शीतलाभ्यां गरुडाभ्यां लोचनाभ्यां विलोकय ಸಾಲಿಗ್ರಾಮ ರಾಜಭವನ ರಥಸಹಸ್ರ ದೀಪಾಯುಧ ಸಮಾಯುಕ್ತ ಚತುರಂಗ ಬಲಂ ನಾನಾವಿಧ ಸ್ವರ್ಣಾಭರಣಂ ನಾನಾವಿಧ ಬಲಾನಿ ನಾನಾವಿಧ ಭಕ್ಷಾಣಿ ಗೂಢಂ ನೀರಾಜನಂ ರಜತ ದ್ರವ್ಯಾಣಿ ಖಗಧ್ವಜಂ ಸುವರ್ಣ ನಾನಾವಿಧ ಮಂಗಲದ್ರವ್ಯಾಣಿ ಲಕ್ಷ್ಮೀನರಸಿಂಹಸ್ವಾಮಿನೌ ಸಮರ್ಪಯಾಮಿ. भगवतो महापुरुषस्य अनिवार्य वीरस्य अखिल लोक परिपालनाय आदिनारायणस्य अनेक कोटि ब्रह्माण्डानाम् एकतमे अतल वितल सुतल तलातल रसातल महातल पातालाख्य समस्त लोकानाम् ऊर्ध्वभागे ಕೂತ್ಕೊಂಡ್ಬಿಡ್ರಿ ಬ್ರಹ್ಮಾಂಡ ಮಂಡಲಾಧಿಪತೆ ಪೂರ್ವಲೋಕ ಸ್ವರ್ಣಲೋಕ ಮಹಾಲೋಕ ಜನೋಲೋಕ ತಪೋಲೋಕ ಸತ್ಯಲೋಕ ಪಾತಾಳಲೋಕ ಅಧೋಭಾಗೆ ಷಟ್ಪದ್ಮ ಸಾರ್ವಭೌಮ ಸುಪ್ರತೀಕಾಖ್ಯ ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ अवंतिका द्वारावती अशोकावती भोगवती सिद्धवती अमरावती तेजोवती संयमनी रक्षोवती सिंधुमती गंधवती अलकावती यशोवती प्रभ्युत्थानेका पुण्यपूरी विराजिते इंद्र अग्नि यम
निरुति वरुण वायु कुबेर ईशान्य अष्टदिक्पालिते सूर्य चंद्र अंगारक बुध बृहस्पति शुक्र शनीश्वर राहु केदाग्य नवग्रह परिपालिते विंध्यारण्य दंडकारण्य चंपकारण्य श्वेतारण्य नैमिषारण्य द्वैतारण्य गुहारण्य कदलीकवनाख्य दशारण्य परिमंडिते विशालाक्षी मीनाक्षी कामाक्षी सिंहका शंकरी कुब्जिका महालक्ष्मी महादेवी महाकाली पार्वती सुभद्रा भ्रमरांबिका विद्यावासिनी योगिनी हिमरूपिणी माणिक्या देवी कद्रवेही देवी पीठस्थ समलंकृते यम नियमासन प्राणायाम प्रत्याहार ध्यान धारण समाधि अष्टांग योग निष्ठा वशिष्ठ वालशील विश्वामित्र वाल्मीकि जमदग्नि शैवन दूर्वासा कपिला मौद्गल्य कौंडिन्य काश्यप गार्ग्य गौतम आंगीरस दक्ष पाराशर जैमिनी पतंजलि कण्व बोधायन अश्वलायन कात्यायन द्रव्यायन वैशंपायन आपस्तंभ जाबाली मार्कंडेय मांडव्य भारद्वाज सनक सनंदन सनत्कुमार सनत्सुजाता अगस्त्य शौनकादि अनेक मुनिराज विराजिते वेद वेदांतां गति इतिहास आगम न्याय काव्य नैपुण्य अलंकार नाटक गान कवित्व कामशास्त्र द्यूत नैपुण्य देश भाषा ज्ञान अभिधर्म वाचन समस्त अवधान स्वर शास्त्र शुकन शास्त्र सामुद्रिका शास्त्र रत्न परीक्षा सुवर्ण परीक्षा अश्वलक्षण गजलक्षण मल्ल विद्या पाशकर्म दोहळ गंधवाद धातुवाद खनिवाद रसवाद अग्निस्तंभ जलस्तंभ वायुस्तंभ खड्गस्तंभ वश्याकर्षण मोहन विद्वेषणोच्चाटन मारण कलवंचन वाणिज्य पशुपालाख्य कृष्ण नवकर्म लावुक युद्ध मृगायारति कौशल्य निपुण अंग वंग कलिंग काश्मीर कांबोज कामरूप सौवीर सौराष्ट्र महाराष्ट्र बंगाळ नेपाळ मलयाळ केरळ सिंहळ पांचाल चोळ कोसल कुंतल ज्वाला साल्व मगध मागध माणव मत्स्य मत्स्यवत्समुद्रा महिंद सिंधु गांधार लाटा वराटा कर्नाटक द्रविड़ द्राविड़ पांड्य कुलिंद केंकण कोंकण नाना देश समलंकृते भागीरथी भीमरथी सरस्वती गौतमी नर्मदा यमुना कृष्णवेणी वेणुका तुंगभद्रा चंद्रभागा वरुणा मलापहरणि कावेरी ताम्र कौंडिनी कौंडिन्य स्मृतिमाला विपाशा तापसी पूर्णिमा ताम्रपर्णी वेगवती हेमवती नेत्रावती अर्कावती वेवती विशोषण कौशिका गंडकी गौमती पिनाकिनी पुण्यादि अनेक महानदी विराजिते मत्स्य कूर्म वराह नारसिंह वामन भार्गव राम श्रीराम श्रीकृष्ण बौद्ध कल्क्यादि अनेक अवतार वैभवस्य प्रह्लाद नारद पराशर पुंडरीक अंबरीश शुक भीष्म शौनक रुक्मांगद अर्जुन विभीषण हनुमदुपासित भक्तजन परिपालनाय श्रीमद्भगवताज्ञेय प्रवर्तमानस्य आद्य ब्राह्मणः प्रथम परार्थे पंचाशद्वत्सरे द्वितीय परार्थे प्रथम वर्षे प्रथम मासे प्रथम पक्षे प्रथम दिवसे आहनि द्वितीयके यामि ब्रह्म सावित्राख्य
सप्तकल्पानां मध्ये इहे वेंकटाचलस्थिते आदौ कलियुगे 6 संवत्सराणां मध्ये एतत् मम ಮಮ ಅಂತ ಹೇಳ್ಕೊಡ್ರಿ. ಎಲ್ಲ ಮಮ ನಿಮ್ಮ ಹೆಸರು ನಕ್ಷತ್ರ ಗೋತ್ರ ಎಲ್ಲವನ್ನ ಸಂಕಲ್ಪ ಮಾಡ್ರಿ. ಮಮ ಅಂತ ಹೇಳ್ರಿ ಮಮ ವಾಂಛಿತ ಫಲ ಸಿದ್ಧ್ಯರ್ಥಂ ಇಹ ಜನ್ಮನಿ ಜನ್ಮಾಂತರೆ ಬಾಲ್ಯ ಕೌಮಾರ್ಯ ಯೌವನ ವಾರ್ಧಕೇಶು ಜಾಗ್ರತ್ स्वप्न सुषम्न स्वतः परमत्वेन च ಸಂಭಾವಿತಾನಾಂ सर्वेषां ಭಾವನಾನಾಂ अपनोदनार्थं इष्टदेवता कुलदेवता अभिन्न श्री भारती रमण मुख्य प्राणांतर्गत श्रीदेवी भूदेवी समेत श्री लक्ष्मी नरसिंह स्वामी प्रीत्यर्थम धर्म अर्थ काम मोक्ष चतुर्विध फल पुरुषार्थ सिद्ध्यर्थम क्षेम स्थैर्य विजय वीर्य अभय आयुरारोग्य ऐश्वर्याधीनां उत्तरोत्तर अभिवृद्ध्यर्थम अनेक वरेण अस्य ಇವಾಗ ಮನೆಯಲ್ಲಿ ಯಾರಿಗೆ ವಿವಾಹ ಆಗಬೇಕಾಗಿದೆ ಅವರ ಹೆಸರನ್ನ ಸಂಕಲ್ಪ ಮಾಡಿಕೊಂಡು ಅನೇನ ವರೇಣ ಅಸ್ಯಾಂ ಕನ್ಯಾಯಾಂ ಉತ್ಪಾದಿಶ್ಯಮಾಣ ಸಂತತ್ಯ ಅಭಿವೃದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಹೋತ್ಸವಾರ್ತೆ ಶ್ರೀದೇವೀನಾಂ ಭೂದೇವೀನಾಂ ಸಾಲಂಕೃತ ಕನ್ಯಾದಾನ ಬ್ರಹ್ಮ ವಿವಾಹೋಕ್ತ ವಿಧಾನಂ ಕರಿಷ್ಯೆ. ಜಾಗ ಬಿಡ್ರಿ. ಎರಡು ಒಟ್ಟಿಗೆ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ಯೇತಗಲರೆ ಭಕ್ತರ ಮನೆಯೊಳು ಮಹೋತ್ಸವ ನಿತ್ಯ ಸುಮಂಗಲ ಸತ್ಯವ ತೋರುತ್ತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಯೊಂದೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ನಗರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯಾಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಕ್ತರ ಮನೆಯೊಳು ಬಂದಿರೋ ಚಿತ್ತದಿ ಹೊಳೆಯುವ ಪುತ್ಥಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ಗೊಬ್ಬರ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ಗೊಬ್ಬರ ಕಾಲುವೆ ಹೇಮ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಂ ಶನ್ನೋ ಮಿತ್ರ ಸಂವರುಣ नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ब्रह्म वदिष्यामि सत्यं वदिष्यामि सर्वामृतो अवतु माम् अवतु वक्तारम् ओम शांति 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 ओम सहना भवतु सहना भुनक्तु वीर्यं करवावहै तेजस्विनावधीतमस्तु मा विद्विषावहै. ओम शांति शांति ओम यज्ञेन यज्ञमाय जन्त देवास्ता धर्माणि प्रदम्यास
चिन्तयन्त पूर्वे साध्या सन्ति देवाः
Thank you.